ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ನೋಡಿದೆ ಫೇಸ್ಬುಕ್ನಾಗ. ಆ ಫೇಸ್ಬುಕ್ನಾಗ ಏನಂತಂದ್ರೆ ಒಂದು ಚರ್ಚೆ ನಡೆದಿತ್ತು. ಒಬ್ಬ ವ್ಯಕ್ತಿ ಏನೈತಿ, ಈ ಬಸ್ಸಿನ ಒಳಗಿಂದ ಒಬ್ಬ ಸಾಲಿ ಹುಡುಗ ಅಂತಂದ್ರೆ ಈ ಸಾಲಿ ಕಲಿತಕ್ಕಂಥ ಒಬ್ಬ ಸ್ಟೂಡೆಂಟು ಬಿದ್ದು ಕೈ ಮುರ್ಕೊಂಡಿದ್ದ, ಕೈ ಕಟ್ ಆಗಿತ್ತು ಅನ್ನೋ ಏನೋ ಒಂದು ವಿಷಯವಾಗಿ ಮಾತಾಡ್ತಿದ್ದ. ಏನು ಹೇಳಿದ್ರು ಅಂತಂದ್ರೆ, ಮೊದಲು ಇಮಿಡಿಯೇಟ್ ಆಗಿ ಡ್ರೈವರ್ನ ಸಸ್ಪೆಂಡ್ ಮಾಡಬೇಕು, ಆನಂತರ ಕಂಡಕ್ಟರ್ ಸಸ್ಪೆಂಡ್ ಮಾಡಬೇಕು, ಆಮೇಲೆ ಕಂಟ್ರೋಲರ್ ಸಸ್ಪೆಂಡ್ ಮಾಡಬೇಕು, ಆನಂತರ ಘಟಕ ವ್ಯವಸ್ಥಾಪಕರನ್ನ ಸಸ್ಪೆಂಡ್ ಮಾಡಬೇಕು, ಇಮಿಡಿಯೇಟ್ಲಿ ನನ್ನ ಕೈಯಾಗಿಂತ ಆರ್ಡರ್ ಕಾಪಿ ಕೊಡಬೇಕು ಅಂತೇಳಿ ಅವರು ಭಾಷಣ ಮಾಡ್ತಿದ್ರು. ಅದನ್ನು ಕೇಳಿದೆ ನಾನು. ಕೇಳಿ ನನಗೂ ಯಾಕೋ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸ್ತಿ. ಅದಕ್ಕೋಸ್ಕರ ನಿಮಗೆ ಮಾತಾಡ್ತೀನಿ. ಏನಂತಂದ್ರೆ, ನಮಗೆ ಮೂಲವ್ಯಾಧಿ ಯಾಕಂದ್ರೆ ನಾವು ದವಾಖಾನೆ ತೋರಿಸ್ಕೊಂಡ್ಬರ್ತೇವೆ. ಆದ್ರೆ ಮೂಲವ್ಯಾಧಿ ಯಾಕೆ ಆತು, ಅದಾಗಬಾರ್ದು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ತಿಳಿಬೇಕು. ಮತ್ತು ಮೂಲವ್ಯಾಧಿ ಮೂಲವ್ಯಾಧಿ ಹೋಗಂಗಿಲ್ಲ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ನಾವು ಇದು ಪರಿಹಾರ ಎಲ್ಲಿ ಹುಡುಕಾಡಬೇಕು, ಸಮಸ್ಯೆ ಎಲ್ಲಿ ಹೇಗಿತ್ತು ಅನ್ನೋದನ್ನ ವಿಚಾರ ಮಾಡ್ಕೋಬೇಕು. ಹಾಗಾದ್ರೆ ಏನು ಸಮಸ್ಯೆ, ಪರಿಹಾರ ಏನು ಸ್ವಲ್ಪ ವಿಚಾರ ಮಾಡೋಣಲ್ಲ. ನಿಮಗಂತ ತಿಳಿದ್ರೆ ನೀವಂತ ಹೇಳ್ರಿ, ನನಗೆ ತಿಳಿದ್ರೆ ನಾನು ಹೇಳ್ತೀನಿ. ನಿಮ್ಗೆ ಸರಿ ಅನ್ಸಿದ್ರೆ ಅದಕ್ಕೆ ಮುಂದೆ ಅಂತ ನೀವು ಬೇಕಾದ್ರೆ ವಿಚಾರ ಮಾಡ್ರಿ. ಇವತ್ತ ಜನಸಂಖ್ಯೆ ಏನೈತಿ ಎಷ್ಟು ಅಡ್ಡಾಡ್ತೈತಿ, ಅದು ಫ್ರೀ ಆಧಾರ್ ಕಾರ್ಡ್ ಮೇಲೆ ಯಾವ ರೀತಿ ಅಡ್ಡಾಡ್ತೈತಿ ಅಂತಂದ್ರ, ಒಂದು ಬಸ್ನೊಳಗ 90 ಮಂದಿ ಏನೈತಿ ಸ್ತ್ರೀಯರು ಇರ್ತಾರ, 10 ಮಂದಿ ಗಂಡಸರು ಇರ್ತಾರ. ಆದ್ರ ಸರ್ಕಾರ ಮಾಡಿದ ಆದೇಶ ಏನಂತೇಳಿ ಬಹಳಷ್ಟು ಮಂದಿ ಗೊತ್ತೇ ಇಲ್ಲ. ಅದು ಗೊತ್ತಿರು ಹಿಂಗೆ ಮಾಡ್ತಿದ್ದಿಲ್ಲ. 50% ಗಂಡಸರು 50% ಹೆಂಗಸರು ಅಡ್ಡಾಡ್ಬೇಕಂತೇಳಿ ಆದೇಶ ಐತಿ. ಅದನ್ನ ಮುರಿದು ಜನ ಅಡ್ಡಾಡ್ತೈತಿ. ಒಂದು ಬಸ್ಸಿನೊಳಗ 45ರಿಂದ 46 ಮಂದಿ ಅಡ್ಡಾಡ್ಬೇಕು ಅಂತೇಳಿ ಆದೇಶ ಐತಿ. ಆದ್ರ ಅಡ್ಡಾಡುದು 120ರಿಂದ 150 ಅಡ್ಡಾಡ್ತೈತಿ. ಅದಕ್ಕೆ ಇನ್ನೂ ಕೊರಗಿನೈತಿ. ಯಾರು ಯಾಕೆ ಏನು ತಕರಾರು ಮಾಡಂಗಿಲ್ಲ, ಬಂದು ಕೇಳುವಂತ ದಮ್ಮನೂ ಇಲ್ಲ. ಯಾಕಂತಂದ್ರ ತಮಗೇನ್ ಬೇಕು, ನಾ ಹೊಂಟಿನಿ ಊರಿಗೆ, ನಾ ಗಾಡಿಯಾಗ ಗಟ್ಟ ಹತ್ತಾವ, ನಾನು ಕರ್ಕೊಂಡು ಹೋಗಬೇಕು, ನೀವು ಯಾಕೆ ಹೋಗುದಿಲ್ಲ, ನಾ ಬಿದ್ದು ಸತ್ರು ಚಿಂತಿಲ್ಲ, ಬಾಗದ ಜೋತ್ ಬಿಳಾವಣ, ಈ ರೀತಿ ಅಂತಿ ಜನ ನಡೆದೈತಿ. ಅದ್ರ ಬಗ್ಗೆ ಏನೈತಿ ನಮ್ಗೆ ಮಾತಾಡ್ತಕ್ಕ ಬಾಯಿನೂ ಬರಂಗಿಲ್ಲ, ನಮ್ಗೆ ಅನ್ನಕ್ಕೇನೈತಿ ಅಂಜಿಕೆ ಬರ್ತೈತಿ. ಅದಕ್ಕೆ ನಾ ಏನ್ ಹೇಳಕತ್ತೀನಿ ಅಂತಂದ್ರ, ಮೊದಲೇನೈತಿ ಆಧಾರ್ ಕಾರ್ಡ್ 50% ಮಂದಿ ಅಷ್ಟು ಹಾಕ್ಬೇಕಲ್ಲ, ನಿಂದರ್ಸಿ ನಮ್ಗೆ ಗಾಡಿ ಅಂತ ಬಸ್ ಸ್ಟ್ಯಾಂಡ್ನಾಗ ಅರ್ಧ ಮಂದಿ ಅಷ್ಟು ಹಾಕ್ಬೇಕು ಹೆಣ್ಮಕ್ಳು, 50% ಇನ್ನು ಅರ್ಧ ಕಡ್ಸ ಹಾಕ್ಬೇಕು. ಇಲ್ಲ 50% ಹಾಕ ನಡಿ ಅಂತ ಮಾಡೋ ಕೆಲಸ ಮಾಡಿಲ್ಲ, ಅದನ್ನ ನಿಂತು ಮಾಡ್ರಿ ನೋಡೋಣ. ಎಲ್ಲರಿಗೂ ಮಾಡಕ್ ಮಾತಾಡಕ್ ಬರ್ತೈತಿ, ಬಾಯಿ ಎಲ್ಲರಿಗೂ ಐತಿ. ಸೋಷಿಯಲ್ ಮೀಡಿಯಾ ಮಾಡಿದ್ದೇನೈತಿ, ಒಂದು ಒಳ್ಳೇದೇನೈತಿ ನಮ್ಗೆ ಸಂದೇಶ ಬರ್ಲಿ, ಒಳ್ಳೆ ಸಂದೇಶ ನಮ್ಗೆ ಸಿಗ್ಲಿ ಅನ್ನೋಂಥದ್ದೈತಿ. ಅದಕ್ಕೆ ಮೊದಲೇನೈತಿ ನಾವು ಸರಿ ಇಲ್ಲ, ಮತ್ತೆ ಇನ್ನೊಬ್ಬರ ಬಗ್ಗೆ ನಾವು ಅಪರಾಧ ಕೊಡ್ತೇವೆ ತಪ್ಪು ಅನ್ಸಂಗಿಲ್ಲ. ಅದಕ್ಕೆ ಮೊದಲೇನೈತಿ ನಾವೇನ್ ಮಾಡೋಣ, 50% ಹೆಣ್ಮಕ್ಳು ಹೋಗ್ಬೇಕು ಅಂದ್ರೆ 46 ಸೀಟ್ ಟೋಟ್ಲಿ, 46 ಒಳಗಂದ್ರೆ 25 ಮಂದಿ ಅಷ್ಟೇ ಏನೈತಿ ಹೆಂಗೆ ಹೆಣ್ಮಕ್ಳು ಹಾಕ್ಬೇಕು, ಇನ್ನು 25 ಮಂದಿ ಗಣ್ಮಕ್ಳು ಹಾಕ್ಬೇಕು. ಗಣ್ಮಕ್ಳು ಇಲ್ಲ, 25 ಮಂದಿ ಹಾಕು, ಗಾಡಿ ರೈಟ್ ಹೋಗ್ಲಾರ ಗಾಡಿ ಅಂತ ಹೇಳ್ಬೇಕು. ಅದನ್ನ ಮಾಡಕ್ ನಮ್ಮ ಕಡೆ ದಮ್ಮಿಲ್ಲ. ಅದಕ್ಕೆ ನಿಮಗೇನಾರ ಇದ್ರ ಬಗ್ಗೆ ಆಸಕ್ತಿ ಇತ್ತಂದ್ರ, ನಿಮಗೂ ಇದು ಸರಿ ಅನಿಸ್ತಿತ್ತಂತಂದ್ರ ಈ ಕೆಲಸ ಮೊದಲು ಮಾಡಿ. ಇದು ಕೆಲಸ ನೀವು ಮಾಡಿದ್ರಿ ಅಂದ್ರ 100% ಎಲ್ಲರೂ ಆರಾಮಾಗಿರ್ತಾರೆ. ಯಾರು ರೀತಿ ಬಸ್ನಾಗಿಂದ ಬೀಳಂಗಿಲ್ಲ. 100-120 ಮಂದಿ ಹಾಕಿದ್ರ ಬಸ್ನಾಗಿಂದ ಬೀಳೋದು ಸಹಜನ. ಅದು ಅದಕ್ಕೈತಿ ಡ್ರೈವರ್ ಹಿಡ್ಕೋಬೇಕು, ಕಂಡಕ್ಟರ್ ಹಿಡ್ಕೋಬೇಕು ಅವ್ರನ್ನ. ನೀವು ಈ ಕೆಲಸ ಅಂತ ಡ್ರೈವರ್ ಕಂಟ್ರಿ ಮಾಡಕ್ಕಾಗಿಲ್ಲ. ಅಕಸ್ಮಾತ್ ಇಂತಿ ನೀವ ಅದ ಸ್ಥಾನದೊಳಗಿದ್ರೆ ತಂದ ತಿಳ್ಕೊ, ನಿಮ್ಗೆ ಹೊಡೆದ್ ಬಿಡ್ತಾರೆ. ಸರಿಯಪ್ಪ ಹಿಡಿಯಪ್ಪ ಅಂದ್ರೆ ಸಾಕು, ಡ್ರೈವರ್ ಹೊಡಿತಾರೆ, ಕಂಟ್ರಿ ಹೊಡಿತಾರ. ಅವ್ನು ಎಷ್ಟು ತುಂಬಿದ್ರು ಸುಮ್ಮನೆ ಹೋಗ್ಬೇಕು, ಅಷ್ಟು ಮಂದಿ ಟಿಕೆಟ್ನು ಮಾಡ್ಬೇಕು. ಅದಕ್ಕೆ ದಯವಿಟ್ಟು ಏನೈತಿ ನಾ ಹೇಳೋದು ಏನಪ್ಪಾ ವಿಷಯ ಅಂತಂತಂದ್ರ, ಸಂಸ್ಥೆ ಕಾನೂನು ಪ್ರಕಾರ ಏನೈತಿ ಅವ್ರಿಗೆ ಜನಗಳನ್ನ ಹತ್ತು ಒಂದು ವ್ಯವಸ್ಥೆ ಮಾಡ್ರಿ. ಯಾರಿಗೆ ಸಮಸ್ಯೆ ಆಗೋಂಗಿಲ್ಲ, ಯಾರು ಬೀಳಂಗಿಲ್ಲ, ಯಾರು ಹೇಳಂಗಿಲ್ಲ. ಆದ್ರೆ ಮಿತಿ ಮೀರಿದ ಜನ. ಇನ್ನೂ ಒಂದಂತೆ ದೊಡ್ಡ ಸಮಸ್ಯೆ ಏನಂತಂದ್ರ, ಇವತ್ತು ನಿಮ್ಮ ಮಕ್ಳು ಸಾಲಿಗೆ ಹೋಗ್ತಾವಂತಂದ್ರ, ನನ್ನ ಮಕ್ಳು ಸಾಲಿಗೆ ಹೋಗ್ತಾವಂದ್ರ, ನಾವೇನೈತಿ ನಮ್ಮ ಮಕ್ಳು ಐತಿ ನಾಟಕ ಸಾಲಿಗೆ ಹೋಗ್ತಾರೋ ಮನೆಗೆ ಬರ್ತಾರೋ ನೋಡಂಗಿಲ್ಲ, ಅವ್ರು ಏನ್ ಕೆಲಸ ಮಾಡ್ತಾರೋ ನೋಡಂಗಿಲ್ಲ. ಅಯ್ಯೋ ಭಾಗ್ಯಾನ ಬಿಡೋ ಸಾಲಿಗೆ ಅಂತೇಳಿ ಹೋಗಿ ಮನ್ಯಾಗ ಗಪ್ ಕುಂದಿರ್ತಾನ. ಈ ಕೆಲಸ ಆಗಬಾರ್ದು. ಯಾಕಂತಂದ್ರ ಅವ ಹೋಗೋದು ಸಾಲಿ ಕರೆ, ಆದ್ರ ಏನ್ ಮಾಡ್ತಾನ ಗೊತ್ತನ, ಅವ್ ಸಾಲಿಗೆ ಹೋದ್ನಂದ್ರ ಬಾಗಿಲಾಗ ಜೊತಿರ್ತಾನ, ಒಳಗ್ ಸಾಕಷ್ಟು ಸೀಟ್ ಖಾಲಿ ಇರ್ತಾವ, ಆ ಸೀಟಿಗೆ ಹೋಗ್ಕೊಂಡ್ರಂಗಿಲ್ಲ. ಸಾಕಷ್ಟು ಜನ ಏನೈತಿ ಹತ್ತಾಕ ಹಿಡಿಯಕ್ಕೆ ಅನುಕೂಲ ಅಡ್ತಾರಕ್ಕಿರ್ತೈತಿ, ಆದ್ರೂ ಬಾಗಿಲಾಗ ನಿಲ್ತಿರ್ತಾನ. ಅದ್ರ ಬಗ್ಗೆ ನೀವು ನೋಡಂಗಿಲ್ಲ. ಅಕಸ್ಮಾತ್ ಏನೋ ಡ್ರೈವರ್ ಕಂಡು ನಿಮ್ಗೆ ನಿಮ್ಮ ಮಗ ಹಿಂಗ್ ನೋಡಿರ್ತೀರಂದ್ರ ಏನ್ ಹೇಳಕ್ ಬಂದಿರ್ ಬಿಡ್ರಿ, ಯಾರು ಮಾಡ್ಯಾನ ಅಂತೇಳಿ ನೀವು ಅಂತೀರಿ. ಹಂಗ ಹಾಕೋಬೇಡ್ರಿ. ನನ್ನ ಮಗ ಮಾಡಿದ ತಪ್ಪೋ ಸರಿ ಅಂತೇಳಿ ಒಂದ್ ದಿವ್ಸ ಏನೈತಿ ಅವ್ನು ಗೊತ್ತಿಲ್ದಂಗೆ ಹೋಗಿ ನೋಡ್ರಿ, ಅವ್ ಅದೇ ಮಾಡ್ತಾನೆ ಹೇಳಿ, ಮಗನೇ ಇವತ್ತು ಮಾಡಿದ ತಪ್ಪು ಇನ್ನೊಮ್ಮೆ ನಿಂತಿ ಮಾಡಿದ್ರೆ ನಿನ್ನ ಸ್ಕೂಲಿಗೆ ಕಳ್ಸಂಗಿಲ್ಲ, ನಿನ್ನ ಕಾಲೇಜ್ ಕಳ್ಸಂಗಿಲ್ಲ ಅಂತ ನೀವು ಅನ್ರಿ. ನಿಮ್ಮ ಮಗ ಸ್ವಲ್ಪ ಭಯ ಹೋಗ್ತೈತಿ. ನಮ್ಮಪ್ಪ ಇನ್ನೊಂದನಪ್ಪ ನಾಳೆ ನನ್ನ ಸಾಲಿ ಬಿಡ್ಸ್ಯಾನ, ನಾನು ಕಾಲೇಜ್ ಬಿಡ್ಸ್ಯಾನ, ನಾ ಒಳಗೆ ಹೋಗಿ ಕುಂದ್ರಬೇಕಂತ ನಾವು ಸೀಟಿಗೆ. ಅದೇ ಏನೈತಿ ಕಂಡಕ್ಟರ್ ಡ್ರೈವರ್ ಹೇಳಿದ್ರೆ, ಕಂಡಕ್ಟರ್ ಎಷ್ಟೈತಿ ನಿನ್ ಕೆಲಸ ಇಟ್ಟ ಕಟ್ ಮಾಡ, ಟಿಕೆಟ್ ತಗೊಂಡಿಲ್ಲ ಸುಮ್ನಿಂದ್ರ, ಪಾಸ್ ತೋರ್ಸಿನಿಲ್ಲ ಸುಮ್ನಿಂದ್ರ. ಈ ರೀತಿ ವರ್ತನೆಗಳು ನಡೀತಾವ. ಇವತ್ತು ಸ್ಕೂಲ್ಗೆ ಹೋದ್ರ ಶಿಕ್ಷಕರಿಗೆ ಯಾವ ರೀತಿ ಮಾತಾಡ್ತಾರಂದ್ರ, ಮಾಸ್ತರ ಹಜರಿ ತಗೋ, ನಮ್ಮ ಟೈಮ್ ಏನೈತಿ ನಾ ಆತುಲನ ಹೋಗ್ತೇವ್, ನಮ್ಗೆ ಏನ್ ಕಲಿಸಿ ನೀ ಬಿಟ್ಟು ನೀನ್ ಏನ್ ಕೇಳಕ್ ಹೋಗ್ಬೇಡ, ನಿನ್ ಕೆಲಸ ಇಟ್ಟಕ್ ನೀ ಮಾಡ್ಕೋ, ಅಲ್ಲಿ ಬೋರ್ಡ್ನ ತಲ್ಲಿಂದ್ರು ಹೋದ್ರು ಹೋಗು ಅನ್ನುವಂಥ ಪರಿಸ್ಥಿತಿ ಒಳಗೆ ಇಂತ ನಾವು ನಮ್ಮ ಮಕ್ಕಳ ಬಗ್ಗೆ ಕಲೀಲಿ, ನಮ್ಮ ಮಗ ಮಾಸ್ತರ್ ಏನೈತಿ ಆಡೇಟ್ ಬಡೀಲಿ ಅನ್ನುವಂಥ ನಮ್ಮ ಭಾವನೆ ಇಲ್ಲ. ನಾವು ಹೋಗಿ ಹೇಳ್ಬೇಕು ಮಾಸ್ತರ್ಗೆ ಏನಂತ, ನೋಡ್ರಿ ಮಾಸ್ತರ ನಮಗ ಕರೆಕ್ಟಾಗಿ ಸಾಲಿಗೆ ಬರ್ತಾನೋ ಇಲ್ಲೋ, ಎಷ್ಟೊತ್ತಿಗೆ ಹೋಗ್ತಾನ ಎಷ್ಟೊತ್ತಿಗೆ ಬರ್ತಾನ, ಅವ್ನು ಸಾಲಿ ಕಲಿತಾನಿಲ್ಲೋ, ಸ್ವಲ್ಪ ವಿಚಾರ ಮಾಡ್ರಿ ನಮ್ಮ ಮಕ್ಕಳ ಬಗ್ಗೆ.
ಅಕಸ್ಮಾತ್ ಏನಾರ ದಡ್ಡಿದ್ರ 2 ಹೊಡೀರಿ, ಹೊಡೆದು ಕಳಿಸ್ರಿ ಮಕ್ಕಳಿಗೆ ನೀವು ಅಂತ ಹೇಳ್ರಿ. ನಿಮ್ಮ ಮಕ್ಕಳ ನಿಂತಿ ಒಳ್ಳೆ ರೀತಿ ಶಿಕ್ಷಣವನ್ನು ಪಡಿತಾರ. ಅವ್ರ ಏನೈತಿ 100ಕ್ಕೆ 100 ಏನೈತಿ ಒಳ್ಳೆ ರೀತಿ ಒಂದು ವ್ಯಕ್ತಿಯಾಗಿ ನಿಂತು ಹೊರಬಂತಾರ. ಆದ್ರೆ ನೀವು ಏನೈತಿ ಈ ರೀತಿ ಹೇಳದೆ ನೀವು ಮನಿ ಒಳಗೆ ಕುಂತಿಂತ ನನ್ನ ಮಗ ಸಾಲಿ ಹೋಗಿ ನನ್ನ ಮಗ ಬಂದಾನ ಅನ್ಕೋತ ನೀವು ಮನಿ ಒಳಗೆ ಕುಂತ ಅಂತಂದ್ರ ನಿಮ್ಮ ಮಕ್ಕಳು ಹಾಳಾಗಕ್ಕ ನೀವ ಕಾರಣಕ್ಕೆ ನೋಡ್ರಿ. ಈ ಮಾತು ನಿಮ್ಗೆ ಸರಿ ಅನ್ಸಿತ್ತಂದ್ರ ಇನ್ನೊಬ್ಬರಿಗೆ ನಿಂತಿ ಕಳಿಸ್ರಿ ಇದನ್ನ. ಅವರು ನಿಂತಿ ಮತ್ತೊಬ್ರಿಗೆ ಕಳಿಸಿ ಒಳ್ಳೇದಾಗಲಿ ಅಂತೇಳಿ ನನ್ನ ಮಾತು.